ಒಲಿಂಪಿಕ್ಸ್ ನಲ್ಲಿ ನಿನ್ನೆ ಭಾರತಕ್ಕೆ ಒಂದು ರೀತಿ ಸ್ಯಾಡ್ ಆಗಿ ಹೋಗಿತ್ತು. ಇವತ್ತು ಇನ್ನೊಂದು ರೀತಿಯಾದಂಥ ಸ್ಯಾಡ್ ಏನು ಅಂದರೆ ಕುಸ್ತಿಗೆ ವಿದಾಯವನ್ನು ಹೇಳಿರೋದು. ಇನ್ನು ಮುಂದೆ ಕುಸ್ತಿ ಆಡಲ್ಲ ನಾನು ಅಂತ ಹೇಳಿ. ಅದರ ಜೊತೆಗೆ ಅಮ್ಮನಿಗೊಂದು ಭಾವಪೂರ್ಣವಾಗಿ ಒಂದು ಮೆಸೇಜನ್ನು ಕೂಡ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಬಹಳ ಬೇಸರ ತರಿಸುತ್ತೆ ಇವೆಲ್ಲ. ಅದ್ರ ಜೊತೆಗೆ ಹರಿಯಾಣ ಸರ್ಕಾರ ಕೂಡ ಗೆಲುವು ಸೋಲು ಏನೇ ಆಗಲಿ ನಾವು ಅವರಿಗೆ ಸನ್ಮಾನ ಮಾಡ್ತೀವಿ ಅಂತ 4 ಕೋಟಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ. ನೋಡಿ, ಅದರ ಡೀಟೇಲ್ಸ್ ಇಲ್ಲಿದೆ. ಭಾರತದ ಹೆಮ್ಮೆಯ ಪುತ್ರಿ ಫೋಗಟ್ ನಿವೃತ್ತಿ. ನಾನು ಸೋತಿದ್ದೇನೆ, ಕ್ಷಮಿಸಿ. ಭಾವನಾತ್ಮಕ ಟ್ವೀಟ್ ಮೂಲಕ ವಿದಾಯ. ಹೌದು, ಒಲಿಂಪಿಕ್ಸ್ನಲ್ಲಿ ಕೇವಲ 100 ಗ್ರಾಂ ತೂಕದಿಂದ ಅನರ್ಹಗೊಂಡ ಕುಸ್ತಿಪಟು ವಿನೇಶ್ ಫೋಗಟ್ ಈಗ ನಿವೃತ್ತಿ ಘೋಷಿಸಿದ್ದಾರೆ. ನಿವೃತ್ತಿಗೂ ಮುನ್ನ ವಿನೇಶ್ ಫೋಗಟ್ ಒಂದು ಭಾವನಾತ್ಮಕ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ನಲ್ಲಿ ಪದಕ ಗೆಲ್ಲದ್ದಕ್ಕೆ ದೇಶದ ಜನತೆಯ ಕ್ಷಮೆ ಕೂಡ ಕೇಳಿದ್ದಾರೆ. ಕುಸ್ತಿ ಗೆದ್ದಿದೆ, ನಾನು ಸೋತೆ, ಕ್ಷಮಿಸಿ. ಅಮ್ಮ, ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತೆ, ಕ್ಷಮಿಸಿ. ನಿನ್ನ ಕನಸು, ನನ್ನ ಧೈರ್ಯ ಎಲ್ಲ ಛಿದ್ರವಾಯಿತು. ನನ್ನ ಧೈರ್ಯ ಸಂಪೂರ್ಣ ಕುಗ್ಗಿದೆ. ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಅಂತ ವಿನೇಶ್ ಫೋಗಟ್ ಬರೆದುಕೊಂಡಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಡೆಯುತ್ತಿದ್ದಂತಹ ಕುಸ್ತಿ ಪಂದ್ಯಾವಳಿಗಳಿಂದ ಅನರ್ಹಗೊಂಡ ಬೆನ್ನಲ್ಲೇ ವಿನೇಶ್ ಫೋಗಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಮಾನಸಿಕ ಒತ್ತಡದಲ್ಲಿದ್ದಂಥ ಅವರು ಆತುರದ ನಿರ್ಧಾರವನ್ನ ತೆಗೆದುಕೊಂಡ್ರ ಅನ್ನುವಂತ ಅಭಿಪ್ರಾಯವೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಪದಕ ವಿಜೇತರಂತೆ ಫೋಗಟ್ಗೂ ಸನ್ಮಾನ. ಹರಿಯಾಣದಿಂದ 4 ಕೋಟಿ ಬಹುಮಾನ. ಇನ್ನು ಫೈನಲ್ ತಲುಪಿದರೂ ವಿನೇಶ್ ಫೋಗಟ್ ಪದಕ ಗೆಲ್ಲದಿದ್ರು ಸನ್ಮಾನ ಮಾಡಲು ನಿರ್ಧರಿಸಲಾಗಿದೆ. ಪದಕ ವಿಜೇತರಿಗೆ ಯಾವ ರೀತಿ ಸನ್ಮಾನ ಮಾಡ್ತಾರೋ ಅದೇ ರೀತಿ ವಿನೇಶ್ ಫೋಗಟ್ಗೆ ಸನ್ಮಾನಿಸಲು ತೀರ್ಮಾನಿಸಲಾಗಿದೆ. ದೇಶದ ಹೆಮ್ಮೆಯ ಪುತ್ರಿ ಫೋಗಟ್ಗೆ 4 ಕೋಟಿ ಬಹುಮಾನವನ್ನು ಹರಿಯಾಣ ಸರ್ಕಾರ ಘೋಷಣೆ ಮಾಡಿದೆ. ಅನರ್ಹಗೊಂಡು ಕುಸ್ತಿ ಪಂದ್ಯಗಳಿಂದ ಹೊರಗಡೆ ಬಂದ ಮೇಲೂ ಕೂಡ ವಿನೇಶ್ ಫೋಗಟ್ ಅವರಿಗೆ ವಿಶೇಷವಾದಂಥ ಸನ್ಮಾನ ಅಥವಾ ಸ್ಥಾನಮಾನವನ್ನ ಕೊಡ್ಲಿಕ್ಕೆ ಈಗ ಹರಿಯಾಣ ಸರ್ಕಾರ ನಿರ್ಧಾರ ಮಾಡಿದೆ. ಅವರು ವಾಪಸ್ ಬರ್ತಿದ್ದಂತೆ ಅವರಿಗೆ ವಿಶೇಷವಾಗಿ ಸ್ವಾಗತವನ್ನ ಮಾಡುವಂಥದ್ದು. ಇದರ ಜೊತೆಗೆ ಸಾಮಾನ್ಯವಾಗಿ ಒಲಿಂಪಿಕ್ ಪಂದ್ಯಗಳಲ್ಲಿ ಪದಕ ತಂದ ವಿಜೇತರಿಗೆ ಸಿಗುವಂತಹ ಬಹುಮಾನಗಳನ್ನು ಕೂಡ ಅವರಿಗೆ ನೀಡ್ತೀವಿ ಅಂತ ಹರಿಯಾಣ ಸರ್ಕಾರ ಘೋಷಣೆ ಮಾಡಿದೆ. ಫೋಗಟ್ಗೆ ಪ್ರಶಸ್ತಿ ಕೈತಪ್ಪಿದ್ದಕ್ಕೆ ಬೇಸರ. ಅಂತಾರಾಷ್ಟ್ರೀಯ ಕುಸ್ತಿ ಮಂಡಳಿ ವಿಷಾದ. ಇನ್ನು 100 ಗ್ರಾಂ ತೂಕ ಜಾಸ್ತಿಯಾಗಿದ್ದಕ್ಕೆ ವಿನೇಶ್ ಫೋಗಟ್ ಪದಕ ವಂಚಿತರಾಗಿರೋದಕ್ಕೆ ಅಂತಾರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ಕೂಡ ಬೇಸರ ವ್ಯಕ್ತಪಡಿಸಿದೆ. ನಿಯಮಗಳು ಎಲ್ಲರಿಗೂ ಒಂದೇ, ಅದನ್ನ ಗೌರವಿಸಬೇಕು. ಈಗ ಫೋಗಟ್ ಅವರ ಅನರ್ಹತೆಯ ಬಗ್ಗೆ ಏನನ್ನೂ ಮಾಡಲಾಗುವುದಿಲ್ಲ. ತೂಕವು ಸಾರ್ವಜನಿಕವಾಗಿದೆ. ಎಲ್ಲ ಇತರ ಕುಸ್ತಿಪಟುಗಳು ಅಲ್ಲಿರ್ತಾರೆ. ಪದಕದ ಸುತ್ತಿಗೆ ಹೋಗುವ ಪ್ರತಿಯೊಬ್ಬರಿಗೂ ಅವರ ತೂಕವನ್ನ ಮತ್ತೊಮ್ಮೆ ಪರೀಕ್ಷಿಸುತ್ತಾರೆ ಅಂತ ಅಂತಾರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ನೆನಾದ್ ಲೈಲೋವಿಕ್ ಹೇಳಿದ್ದಾರೆ. ಫೋಗಟ್ ವಿಚಾರದಲ್ಲಿ ಮುಂದುವರಿದ ರಾಜಕೀಯ. ಬೇಸರದಿಂದ ರಾಜ್ಯಸಭಾ ಸಭಾಪತಿ ಸಭಾತ್ಯಾಗ. ಈ ಮಧ್ಯೆ ವಿನೇಶ್ ಫೋಗಟ್ ವಿಚಾರದಲ್ಲಿ ರಾಜಕೀಯ ಮುಂದುವರೆದಿದೆ. ಒಲಿಂಪಿಕ್ಸ್ ಕಣದಲ್ಲೇ ಉಳಿಸಲು ಸರ್ವ ಪ್ರಯತ್ನ ಮಾಡಿದ್ರೂ ಆಗ್ಲಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೂ ವಿಪಕ್ಷಗಳ ಆರೋಪ ಮುಂದುವರೆದಿದೆ. ರಾಜ್ಯಸಭೆಯಲ್ಲಿ ಇವತ್ತು ಕೂಡ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸ್ಪಷ್ಟನೆ ಕೊಟ್ಟಿದ್ದು, ಫೋಗಟ್ ಬೆನ್ನಿಗೆ ಇಡೀ ದೇಶವೇ ನಿಂತಿದೆ, ನೀವು ಚಾಂಪಿಯನ್ ನಲ್ಲಿ ಚಾಂಪಿಯನ್ ಅಂತ ಗುಣಗಾನ ಮಾಡಿದ್ದಾರೆ. ಇನ್ನು ವಿಪಕ್ಷಗಳು ಗದ್ದಲ ಮುಂದುವರೆಸಿದ್ರಿಂದ ಬೇಸರಗೊಂಡ ಸಭಾಪತಿ ಧನ್ಕರ್ ರಾಜ್ಯಸಭೆಯಿಂದ ಹೊರ ನಡೆದಿದ್ದಾರೆ. जहां तक विनेश फोगाट का सवाल है, यह देश का सवाल है और सारा देश उनके साथ खड़ा है. ये भारतीय खेल की और भावनाओं के साथ विनेश के साथ खड़े हैं. मैं ये कहना चाहता हूं कि कल प्रधानमंत्री जी ने कहा चैंपियंस ऑफ चैंपियन, और साथ में प्रधानमंत्री जी ने कहा कि सारा देश खड़ा है. और मुझे ही नहीं लगता, सारे देश को लगता है कि ये आवाज प्रधानमंत्री की आवाज 140 करोड़ देशवासियों की आवाज है. कुछ समय के लिए यहाँ बैठने में अपने आप को सक्षम नहीं पा रहा हूँ. मैं दुखी मन से नमस्कार. No point of order. Mr. Abdul Bahab, please. No, Mr. Abdul Bahab. ರಾಜ್ಯಸಭಾ ಸದಸ್ಯರಾಗ್ತಾರಾ ಫೋಗಟ್? ಸುಳಿವು ಕೊಟ್ರ ಕಾಂಗ್ರೆಸ್ ನಾಯಕ ಹೂಡಾ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ನಿಂದ ಫೋಗಟ್ ರಾಜ್ಯಸಭಾ ಸದಸ್ಯ ನೀಡಬೇಕು ಅಂತ ಒತ್ತಾಯ ಜೋರಾಗಿದೆ. ಹರಿಯಾಣದ ಕಾಂಗ್ರೆಸ್ ಸಂಸದ ಭೂಪೇಂದರ್ ಹೂಡಾ ರಾಜ್ಯಸಭಾ ಸದಸ್ಯತ್ವ ನೀಡಬೇಕು ಅಂತ ಒತ್ತಾಯಿಸಿದ್ದ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.